ಶೈಲಿಸ್ ಆಗಿ ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿದ್ದ ಶಿವಣ್ಣ. ವೀಕ್ಷಕರಿಗೆ ಶಾಕ್ ಕೊಟ್ಟ ಬಿಗ್ ಬಾಸ್. ಫೈನಲ್ ಇರುವಾಗಲೇ ಲೈಫ್ ರದ್ದು. ಬಿಗ್ ಶಾಕ್ ಕೊಟ್ಟ ಬಿಗ್ ಬಾಸ್ ಫೈನಲ್ಗೆ ಒಂದೇ ದಿನ ಇರುವಾಗಲೇ ಗ್ರ್ಯಾಂಡ್ ಫಿನಾಲೆ ಸಿದ್ಧತೆ. ಬಿಗ್ ಬಾಸ್ ಸೀಸನ್ 12ರ ಭವ್ಯ ಸಮಾರೋಪ ಸಮಾರಂಭವು ಜನವರಿ 17 ಮತ್ತು 18ರಂದು ಭಾನುವಾರ ಶನಿವಾರ ನಡೆಯಲಿದೆ. ಟಾಪ್ 6 ಫೈನಲಿಸ್ಟ್ಗಳು ಅಶ್ವಿನಿ ಗೌಡ, ಧನುಷ್ ಗೌಡ, ರಕ್ಷಿತಾ ಶೆಟ್ಟಿ, ಮ್ಯೂಟೇಡ್ ರಾಘು, ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅಂತಿಮ ಹಂತಕ್ಕೆ ತಲುಪಿದ್ದಾರೆ. ಲೈವ್ ಫಿನಾಲೆಗೆ ಒಂದು ದಿನ ಬಾಕಿ ಇರುವಾಗಲೇ ಜಿಯೋ ಹಾಟ್ಸ್ಟಾರ್ನಲ್ಲಿ ಪ್ರಸಾರವಾಗುತ್ತಿದ್ದ 24 ಗಂಟೆಗಳ ಲೈವ್ ಫೀಡ್ ಅನ್ನು ಅಧಿಕೃತವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾವನಾತ್ಮಕ ಕ್ಷಣಗಳು. ಎಪಿಸೋಡ್ನಲ್ಲಿ ಸ್ಪರ್ಧಿಗಳು ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದರು. ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಬಳಿ ಹಳೆಯ ಜಗಳಗಳ ಬಗ್ಗೆ ಕ್ಷಮೆ ಕೇಳಿ ಭಾವುಕರಾದರು. ಶಿವಣ್ಣ ಅವರ ಬೆಂಬಲ. ಕರುನಾಡ ಚಕ್ರವರ್ತಿ ಶಿವರಾಜಕುಮಾರ್ ಅವರು ಗಿಲ್ಲಿ ನಟ ಈ ಸೀಸನ್ನ ಗಿಲ್ಲಿಗೆ ಎಂದು ಶುಭ ಹಾರೈಸಿದ್ದಾರೆ. ಮಧ್ಯವಾರದ ಎಲಿಮಿನೇಷನ್. ಫಿನಾಲೆ ವಾರದಲ್ಲಿ ನಡೆದ ಸರ್ಪ್ರೈಸ್ ಎಲಿಮಿನೇಷನ್ನಲ್ಲಿ ಧ್ರುವಂತ್ ಅವರು ಮನೆಯಿಂದ ಹೊರಹೋಗಿದ್ದಾರೆ. 108 ದಿನಗಳ ನಂತರದ ಮನರಂಜನೆಗೆ ತೆರೆ. ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ತನ್ನ 108ನೇ ದಿನಗಳ ಪ್ರಮಾಣವನ್ನು ಲೈವ್ ಪ್ರಸಾರ ಮೂಲಕ ವಿಶೇಷಗೊಳಿಸಿತ್ತು. ಮೊದಲ ದಿನದಿಂದಲೂ ಮನೆಯಲ್ಲಿ ನಡೆಯುವ ವಿಷಯವನ್ನು ವೀಕ್ಷಕರಿಗೆ ಕ್ಷಣದೇ ತಲುಪುತ್ತಿತ್ತು. ಲೈವ್ ಫೀಡ್ ಮಹತ್ವದ ಪಾತ್ರ ವಹಿಸಿದ್ದು, ವೀಕ್ಷಕರು ಮನೆಯಲ್ಲಿ ನಡೆಯುವ ಮಾತುಕತೆಗಳಿಂದ ಹಿಡಿದು ಎಲ್ಲ ಜಗಳ, ಕಾಮಿಡಿ ಹೀಗೆ ಮುಂತಾದವುಗಳನ್ನು ನಿರಂತರವಾಗಿ ವೀಕ್ಷಿಸುತ್ತಿದ್ದರು. ಆದರೆ ಇದೀಗ ಕೊನೆ ವಾರದಂದು ಬಿಗ್ ಬಾಸ್ ಲೈವ್ ಅನ್ನು ನಿಲ್ಲಿಸಿದ್ದಾರೆ. ಲೈವ್ ಸ್ಟಾಪ್ ಮಾಡಿರುವುದರ ಕಾರಣಗಳ ಬಗ್ಗೆ ಅಭಿಮಾನಿಗಳು ಚರ್ಚಿಸುತ್ತಿದ್ದಾರೆ. ಫಿನಾಲೆ ಹತ್ತಿರವಾಗಿರುವುದರಿಂದ ಸ್ಪರ್ಧಿಗಳ ಕೊನೆ ಕ್ಷಣದ ಮಾಹಿತಿಗಳು ಹೊರಗೆ ಸುರುಕಿ ಆಗದಂತೆ ತಡೆಯಲು ಬಿಗ್ ಬಾಸ್ ಈ ಕಾರ್ಯಕ್ರಮ ತೆಗೆದುಕೊಂಡಿರಬಹುದು ಎಂದು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲೈವ್ ನಿಂತಿದ್ರೂ ಫಿನಾಲೆಗೆ ಕೆಲವೇ 2 ದಿನಗಳು ಬಾಕಿ ಇರುವುದರಿಂದ ಎಲ್ಲರ ದೃಷ್ಟಿ ಈಗ ಟ್ರೋಫಿ ಕಡೆ ಇದೆ. ಯಾರಿಗೆ ಸಿಗಲಿದೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಿರೀಟವನ್ನು? ಯಾರಿಗೆ ಸಿಗಬಹುದು ಕಿರೀಟ ಎಂದು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.